ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುಳಸಿಯವರೇ ಎಲ್ಲೋದ್ರು ಇವರು? ತುಳಸಿಯವರೇ ಎಲ್ಲಿದ್ದೀರಾ? ನನಗೆ ಲೇಟ್ ಆಯ್ತು. ನಿನ್ನೆ ಹಾಗೆ ಮಾತಾಡಿದಕ್ಕೆ ಬೇಜಾರು ಮಾಡ್ಕೊಂಡ್ರಾ? ತುಳಸಿಯವರೇ, ನೀವು ಇಲ್ಲಿದ್ದೀರಾ? ನನ್ನ ಮನೆಯೆಲ್ಲ ಹುಡುಕಾಡ್ದೆ. ಕ್ಷಮಿಸಿ, ನಾನು ತುಳಸಿಯವರು ಅಂದ್ಕೊಂಡೆ. ತುಳಸಿಯವರು ಇರಲಿಲ್ಲ. ಏನು ವಿಷಯ? ಬೆಳಗ್ಗೆ ನಿಮ್ಮ ಫ್ರೆಂಡ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಅವ್ರ ಜೊತೆ ಏನಾದರೂ ಮಾತಾಡಬೇಕಾಗಿತ್ತಾ? ಓ, ತುಳಸಿಯವರೇ ಬಂದ್ರಾ? ನೋಡಿ, ನಿಮ್ಮ ಫ್ರೆಂಡ್ ನಿಮ್ಮನ್ನು ಕೇಳ್ತಾ ಇದ್ರು. ರಾಧಾ ಅವ್ರೆ, ಈ ಸೀರೆ ಒಡವೆಲಿ ನೀವು ತುಂಬಾ ಮುದ್ದ ಕಾಣ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ಸ್. ನೋಡಿ ಮಾಧವ ಅವರೇ, ನಿಮ್ಮ ಫ್ರೆಂಡು ನನ್ನನ್ನು ಹೊಗಳ್ತಾ ಇದ್ದಾರೆ. ನೀವೇ ಏನೂ ಹೇಳಲಿಲ್ಲ. ಓ, ಗೊತ್ತಾಯ್ತು ಬಿಡಿ. ಫ್ರೆಂಡ್ ಮುಂದೆ ನನ್ನನ್ನು ಹೊಗಳೋದಕ್ಕೆ ಮುಜುಗರನಾ? ಸರಿ ಸರಿ, ನೀವಿಬ್ಬರು ಮಾತಾಡ್ತಾ ಇರಿ, ನಾ ಬರ್ತೀನಿ. ಎಣ್ಣೆ ಬಿಸಿ ಮಾಡ್ಕೊಂಡ್ ಬರೋದ್ರಲ್ಲಿ ಎಲ್ಲ ಹೋದ್ರಿ ಹುಡುಗರು? ಕಳ್ರ ಅಮ್ಮ, ಮೊನ್ನೆ ತಾನೇ ಎಣ್ಣೆ ಹಚ್ಚಿಸ್ಕೊಂಡಿದ್ವಿ, ಮತ್ತೆ ಎಣ್ಣೆ ಹಚ್ಚಿಸ್ಕೋಬೇಕಾ? ಬೇಡ. ಹೌದಮ್ಮ, ಇವತ್ತೊಂದಿನ ಬೇಡ. ಅದೆಲ್ಲ ಆಗಲ್ಲ. ಹೇಳಿದಿನೋ ಇಲ್ವೋ, ವಾರದಲ್ಲಿ 3 ದಿನ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೇಬೇಕು ಅಂತ. ಆಯ್ತಮ್ಮ, ನೀರಿಗೆ ಬೀಳದೆ ಕನ್ಫರ್ಮ್ ಆದ್ಮೇಲೆ ಇನ್ನು ತಪ್ಪಿಸ್ಕೊಂಡು ಏನು ಪ್ರಯೋಜನ? ಆ ಎಣ್ಣೆನ ನನಗೆ ಮೊದಲು ಹಚ್ಚಿ. ಓ ಹಾಗ ಅಮ್ಮ, ಹಾಗಿದ್ರೆ ಮೊದಲು ನನಗೆಣ್ಣೆ ಹಚ್ಚಿ. ಅದೆಲ್ಲ ಆಗಲ್ಲ ಅಮ್ಮ, ಮೊದಲು ನನಗೆಣ್ಣೆ ಹಚ್ಚಿ. ಇಲ್ಲಮ್ಮ, ಮೊದಲು ನನಗೆಣ್ಣೆ ಹಚ್ಚಿ. ಅಮ್ಮ, ಮೊದಲು ನನಗೆಣ್ಣೆ ಹಚ್ಚಿ. ಇಲ್ಲಮ್ಮ, ಮೊದಲು ನನಗೆ ಹಚ್ಚಿ. ಅಮ್ಮ, ಮೊದಲು ನನಗೆ ಹಚ್ಚಿ. ಅಯ್ಯೋ, ಒಳ್ಳೆ ವಿಚಿತ್ರವಾದ ಹುಡುಗರು ಕಂಡ್ರು. ಸರಿ, ಇಬ್ರು ಒಟ್ಟಿಗೆ ಕೂತ್ಕೊಳ್ಳಿ, ಹಚ್ತೀನಿ. ಸರಿಯಾಗಿ ಹಿಂದೆ ಕೂತ್ಕೊಳ್ಳಿ. ರೆಡಿನಾ? ಮಕ್ಕಳಿಗೆ ಎಣ್ಣೆನ ಹಚ್ತೀನಿ, ನೀವು ಬೇರೆ ಏನಾದರೂ ಕೆಲಸ ಇದ್ದರೆ ನೋಡ್ಕೊಳ್ಳಿ. ಓಹೋ, ಏನು ಎಣ್ಣೆ ಹಚ್ಚೋ ಕಾರ್ಯಕ್ರಮ ನಡೀತಿದ್ಯಾ? ಅಮ್ಮ, ನನ್ನಂತೂ ಸ್ನಾನ ಆಗಿದೆ, ನಾ ಯಾರ್ದಲ್ಲಿಲ್ಲ. ಪಾಪು ಬಂದ್ಯಾ? ನಿನ್ಗೆ ಕಾಯ್ತಾ ಇದ್ದೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡ್ಬೇಕಾ? ಏನಮ್ಮ ಅದು? ಮಾತಾಡಬೇಕು ಅಂತ ಹೇಳ್ತಿದಾರಲ್ಲಪ್ಪ, ಅದೇನು ಅಂತ ಹೋಗಿ ಕೇಳ್ಕೊಂಡು ಬಾ. ಅಂದಹಾಗೆ ನಿಮ್ಮಮ್ಮನ ಮನೆಗೆ ಕರ್ಕೊಂಡು ಹೋಗೋದಕ್ಕೇನು ಬಂದ್ಯಾ? ಹಾಗೇನಿಲ್ಲ, ಅವರಿಲ್ಲಿ ರಾಣಿಯಾಗೇ ಇದಾರಲ್ಲ, ನಾನು ಮನೆಗೆ ಕರ್ಕೊಂಡು ಹೋಗಂಥದ್ದೇನಿಲ್ಲ. ಆದರೂ ಎಷ್ಟು ದಿವಸ ಅಂತ ಅವ್ರು ನಿಮ್ಮನ್ನಿರ್ತಾರೆ? ಅವ್ರನ್ನ ನಿಮ್ಮ ಮನೆ ಅದು ಎಣ್ಣೆ ಹಚ್ತೀನಿ ಅಂತ ಹಾಗೆ ನಿಂತ್ಬಿಟ್ರಲ್ಲ, ಮೊದಲು ನನಗೆ ಎಣ್ಣೆ ಹಚ್ಚಿ. ಹೌದು, ಇವ್ನು ಮೊದಲು ಹಚ್ಚಿ, ನಾನು ಆಮೇಲೆ ಹಚ್ಚಿಸ್ಕೊತೀನಿ. ನೋಡಿದ್ರ, ಎಣ್ಣೆ ಹಚ್ಚೋದನ್ನೇ ಮರ್ತು ಹೋಗ್ಬಿಟ್ಟೆ ನಾನು. ಆ ಪಾಪು ನಡಿ ನಾವು. ಅಲ್ಲ ಅಮ್ಮ, ಅವರು ಬಾ ಪಾಪು. ನಡಿ. ಏನಮ್ಮ ಅದು? ರಾಧಾ ಅವ್ರು ಏನನ್ನ ಮಾತಾಡ್ತಾ ಇದ್ರು? ಅವ್ರ ಮಾತುಗಳೆಲ್ಲ ವಿಚಿತ್ರವಾಗಿತ್ತು. ಮನೇಲೆಲ್ಲ ಕರೆಕ್ಟ್ ಆಗಿದೆ ತಾನೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಪಾಪು, ಮನೆ ಕಡೆ ಎಲ್ಲ ಸರಿಯಾಗಿದೆ. ಅದು ನಾನು ಆ ಮನೆಗೆ ಬಂದು ತುಂಬ ದಿನ ಆಯ್ತಲ್ವಾ,
ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ರು. ಓ ಹಾಗ ಅವ್ರಿಗೆ ಮನೇಲಿ ಇದ್ದಿದ್ದೆಲ್ಲ ನೆನಪಿದ್ಯಾ? ಎಲ್ಲ ನೆನಪಿದೆ. ಅವ್ರಿಗೂ ಆ ಮನೆಗೆ ಬರೋಕ್ಕೆ ಇಷ್ಟ ಅನ್ಸುತ್ತೆ. ಅದಕ್ಕೆ ನನ್ನ ನೆಪ ಕೊಟ್ಕೊಂಡು ಹಾಗೆ ಹೇಳ್ತಾ ಇದ್ದಾರೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಅದು ಸರಿ ಅಮ್ಮ, ಆದರೆ ಅವ್ರು ಯಾಕೆ ಅಭಿಗ್ ಮತ್ತು ಅಭಿಯಣ್ಣಂಗೆ ಎಣ್ಣೆ ಹಚ್ತಾ ಇದ್ರು? ತಪ್ಪೇನು? ಯಾಕೆ ಹಚ್ಬಾರ್ದು? ಅಭಿನೂ ಅವ್ರಿಗೆ ಮಕ್ಕಳಿದ್ದಾಗೆ ಅಲ್ವಾ? ರಾಧಾ ಅವ್ರಿಗೆ ಈ ಮನೆಯಲ್ಲಿ ಎಲ್ಲ ಕೆಲ್ಸಗಳನ್ನು ಜವಾಬ್ದಾರಿ ತಗೊಂಡು ತಾನೇ ಮಾಡಕ್ಕೆ ಇಷ್ಟ. ಎಲ್ರ ಮೇಲೂ ಪ್ರೀತಿ ಕಾಳಜಿ ಇದೆ. ಅದು ನಿನಗೂ ಗೊತ್ತಲ್ವಾ? ಅದೆಲ್ಲ ಗೊತ್ತು, ಆದರೂ ಯಾಕೋ ಸರಿ ಹೋಗ್ಲಿ ಬಿಡು. ಅದು ಸರಿ, ನೀನು ಮನೇಲಿ ಯಾರಿಗೂ ಕಾಲ್ ಮಾಡ್ತಿಲ್ವಂತೆ? ತಾತ ಸರಿ ಯಾರು ಮಾಡಿದ್ರು ಅವ್ರಿಗೆ ಕಾಲ್ ರಿಸೀವ್ ಮಾಡ್ತಿಲ್ವಂತೆ? ಯಾಕಮ್ಮ? ಏನು ಸಮರ್, ಅವ್ರು ನಿಮಗೆ ಕಾಲ್ ಮಾಡಿ ನಿಮ್ಮ ಜೊತೆ ಯಾರ ಹತ್ರನೂ ಮಾತಾಡ್ತಿಲ್ಲ ಅಂದ ಮಾತ್ರಕ್ಕೆ ನಾವೆಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅರ್ಥನಾ? ಹಾಂ, ಆ ಥರದ ಅನುಮಾನ ನಿನ್ನ ತಲೆಯಲ್ಲಿ ಬಂದಿದೆಯೇನು? ಹಾಗೇನಿಲ್ಲಪ್ಪ, ನೀವೆಲ್ಲರೂ ಅಮ್ಮನ ನೋಡ್ಕೊಳ್ಳೋದ್ರ ಬಗ್ಗೆ, ಅಮ್ಮ ನಿಮ್ಮ ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಅಷ್ಟಕ್ಕೂ ನಾನ್ಯಾಕೆ ಅದ್ರ ಬಗ್ಗೆ ಅನುಮಾನ ಪಡಬೇಕು? ಅಮ್ಮನ ಬಗ್ಗೆ ನನಗೆಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ. ಆದರೆ ಕೆಲವೊಂದು ಸಲ ಒಂದೊಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ, ನಿಮ್ಮಮ್ಮ ಇಲ್ಲಿ ಚೆನ್ನಾಗೇ ಇದ್ದಾರೆ ಅಲ್ವಾ ತುಳಸಿಯವರೇ? ನಿಮ್ಮಲ್ಲಿ ಯಾರಿಗೇ ಆಗಲಿ ಹಾಗೇನಾದರೂ ಅನುಮಾನ ಇದ್ದರೆ ಒಂದು 4 ದಿನ ಇಲ್ಲಿ ಬಂದು ಇದ್ದು ಹೋಗಕ್ಕೆ ಹೇಳು. ಇಲ್ಲದೇ ಇದ್ದರೆ ತುಳಸಿಯವರೇ ಒಂದು ಸ್ವಲ್ಪ ದಿನ ಬಿಟ್ಟು ಅಲ್ಲಿಗೆ ಬರ್ತಾರೆ, ಅಲ್ಲಿವರೆಗೂ ಕಾಯಕ್ಕೆ ಹೇಳು. ತುಳಸಿಯವರೇ, ನೀವು ಅಷ್ಟೇ ಆಗಾಗ ಕಾಲ್ ಮಾಡ್ತಾ ಇರಿ, ಮನೆ ಕೆಲಸ ಎಲ್ಲ ಇದ್ದಿದ್ದೆ. ಸರಿ ಮಾಧವರೇ, ಕಾಲ್ ಮಾಡ್ತೀನಿ. ಅಬ್ಬಾ, ಈಗ ಸಮಾಧಾನ ಆಯಿತು. ನೀವಿಬ್ರು ಇದೇ ರೀತಿ ನಗ್ನಾಗ್ತಾ ಇದ್ರೆ ನನ್ನ ದೃಷ್ಟಿನೇ ಆಗುತ್ತೆ. ನೀವಿಬ್ರು ಒಂದು ಕೆಲಸ ಮಾಡಿ, ಪ್ರತಿದಿನ ಈ ಥರ ನಿಂತ್ಕೊಂಡು ದೃಷ್ಟಿ ತೆಗೆಸ್ಕೊಳ್ಳಿ. ಸರಿ, ನನಗೆ ಅಣ್ಣನ ಜೊತೆ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿಯಾದ ಸಮಯಕ್ಕೆ ಬಂದ್ರಿ ಮಾಧವರೇ. ಪಾಪು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಷ್ಟು ದಿನ ಅಂತ ಈ ಗೊಂದಲಗಳನ್ನು ಮುಚ್ಚಿಟ್ಕೊಳ್ಳೋಕ್ಕಾಗತ್ತೆ ತುಳಸಿಯವರೇ? ಅತಿಯಾದರೆ ಅಮೃತನೂ ವಿಷ ಆಗುತ್ತಂತೆ. ಆದಷ್ಟು ಬೇಗ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗಬೇಕು. ಹೀಗೆ ಮುಂದುವರೆದರೆ ರಾಧಾ ಅವರಿಂದ ಇನ್ನೇನೇನಾಗುತ್ತೋ. ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ರಾಧಾ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅವ್ರಿಗೆ ಕೆಲವು ಸ್ಕ್ಯಾನ್ಗಳು, ಟೆಸ್ಟ್ಗಳೆಲ್ಲ ಮಾಡ್ತಾರೆ. ಹಾಗೇನಾದ್ರೂ ಗೊತ್ತಾಗ್ಬೋದು. ಇನ್ನೊಂದು ಸ್ವಲ್ಪ ದಿನ ಆಗಲಿ ತುಳಸಿಯವರೇ, ನೀವು ಎಷ್ಟು ಸಲ ಅಂತ ಕೇಳ್ಕೊತೀರಾ? ನೀವು ಇಷ್ಟೊಂದು ಸಲ ಕೇಳ್ಕೊಂಡ್ರೆ ನನಗೆ ಬೇಸರ ಆಗುತ್ತೆ. ನೀವು ಈ ಥರ ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ನನ್ನಷ್ಟೇ ಬೇಸರ ನಿಮಗೂ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು.